ಪುಟಿ, ಈ ವಿಷಯ ಎಲ್ಲ ನಿನಗೆ ಎಷ್ಟು ಅರ್ಥ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮತ್ತೆ ಭೂಮಿಕಾ ಮೇಡಮ್ ಮಧ್ಯೆ ಏನು ನಡೀತಾ ಇದೆಯೋ ಅಥವಾ ನಾನು ಅವರು ಗಂಡ ಹೆಂಡತಿ ಅನ್ನೋ ವಿಷಯನ ನಿನ್ನ ಸ್ಕೂಲಲ್ಲಿ ನಿನ್ನ ಫ್ರೆಂಡ್ಸ್ ಮುಂದೆ ಆಗಲಿ ಅಥವಾ ವಟಾರದಲ್ಲಿ ಬೇರೆ ಯಾರ ಮುಂದೆನೂ ಹೇಳ್ಬಿಡ ಪುಟ್ಟಿ. ಇಟ್ಸ್ ಅ ರಿಕ್ವೆಸ್ಟ್ ಪ್ಲೀಸ್. ಸರಿ ಪಪ್ಪ, ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಪುಟ್ಟಿ. ನನಗೆ ಮ್ಯಾಮ್ನ ಅಮ್ಮ ಅಂತ ಕರಿಬೇಕು ಅಂತ ಆಸೆ ಪಪ್ಪ. ಆದ್ರೆ ನಾನು ಕರೆಯಲ್ಲ ಪಪ್ಪ. ನೀವು ಯಾವಾಗ ಹೇಳ್ತಿರೋ ನಾನು ಆವಾಗಲೇ ಕರೆಯೋದು. ನೀವು ಯಾವಾಗಲೂ ನನ್ನ ಹೇಳ್ತಾ ಇದ್ರಲ್ವ ಪಪ್ಪ, ಲಕ್ಕಿ ಚಾಮ್ ಅಂತ. ನೀವು ಆದಷ್ಟು ಬೇಗ ಒಂದಾಗಬೇಕು ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಇದೆಲ್ಲ ನಡೀತಾ ಇರೋದು ನಿನ್ನಿಂದನೇ ಪುಟ್ಟಿ. ನೀನು ಯಾವಾಗಲೂ ನನ್ನ ಲಕ್ಕಿ ಚಾಮ್. ಭಾಗ್ಯಕ್ಕ, ನೀನ್ ನಮ್ಮ ಮನೆಗೆ ಬಂದಿರೋದು ನಂಗೆ ಬಹಳ ಖುಷಿ ಆಗ್ತದೆ. ಎಷ್ಟು ದಿನ ಆಗೋಯ್ತು ನಿನ್ನ ನೋಡಿ. ಹೇಗಿದೆಯಾ ಚಿಕ್ಕಣ್ಣ? ಚೆನ್ನಾಗಿದೆಯಾ? ಭಾಗ್ಯಕ್ಕ, ನೀನು ಮಾತಾಡ್ತಾ ಇದೀಯಾ? ಮಂದಕ್ಕಿದೆ ನೋಡು, ಭಾಗ್ಯಕ್ಕ ಮಾತಾಡ್ತಿದ್ದಾರೆ. ಅಯ್ಯೋ ಅಬ್ಬ ಭಾಗ್ಯಕ್ಕ, ನೀನು ಬಾಯಿಂದ ಮಾತು ಕೇಳಿ ನನ್ನ ಕಿವಿ ಪಾವನ ಆಗೋಯ್ತು. ಎಲ್ಲಿ ಇನ್ನೊಂದ್ಸಲ ಚಿಕ್ಕಣ್ಣ ಅನ್ನು. ಚಿಕ್ಕಣ್ಣ, ಚಿಕ್ಕಣ್ಣನ ಲೇ, ಬರೀ ಚಿಕ್ಕಣ್ಣ ಅಲ್ಲ ಕಣ. ಆಗಿನ ಕಾಲದಲ್ಲಿ ಎಲ್ರು ನನ್ನನ್ನ ಚಡ್ಡಿ ಚಿಕ್ಕಣ್ಣ ಅಂತ ಕರೀತಾ ಇದ್ರು, ಗೊತ್ತಾ? ಚಡ್ಡಿ ಚಿಕ್ಕಣ್ಣನ? ಅದೇನೇ ಇರ್ಲಿ, ಈಗ ಮಾತ್ರ ಪಂಚ ಚಿಕ್ಕ. ಭಾಗ್ಯಕ್ಕ, ನೀನು ಮಾತಾಡ್ತಿರೋದು ಕೇಳಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಇದೆಲ್ಲ ಯಾಕೆ ಸಾಧ್ಯ ಆಯ್ತು? ಯಾವಾಗ ಮಾತು ಬಂತು ನಿನಗೆ? ನಿಜವಾಗ್ಲೂ ಇದೊಂದು ಪವಾಡ ಭಾಗ್ಯಕ್ಕ. ಹೌದಪ್ಪ, ಇದೊಂಥರ ಪವಾಡನೆ. ಇದೆಲ್ಲ ಆಗಿದ್ದು ನಿನ್ನ ಮಗಳಿಂದ. ಆದ್ರೆ ಅದನ್ನ ಹೇಳೋದಕ್ಕಾಗ್ತಿಲ್ಲ ನನಗೆ. ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವರ ಸನ್ನಿಧಾನದಲ್ಲಿ ನನಗೆ ಮಾತು ಬಂತು. ಇದೆಲ್ಲ ಹೇಗ್ ನಡೀತು ಅಂತ ನೀನ್ ಕೇಳಿದ್ರೆ ಆ ಪ್ರಶ್ನೆ ನನ್ನ ಹತ್ರ ಉತ್ತರ ಇಲ್ಲ. ಇದೆಲ್ಲ ದೇವರ ಲೀಲೆ ಅಂತ ಹೇಳ್ಬೋದು ಅಷ್ಟೇ. ನಿಜ ಭಾಗ್ಯಕ್ಕ, ಎಲ್ಲ ದೇವರದೇ. ಅವನ ಅಪ್ಪಣೆ ಇಲ್ಲದೆ ಏನೂ ಆಗೋದಿಲ್ಲ. ತೃಣಮಪಿ ನ ಚಲತಿ ಅಂತಾರೆ. ಅಬ್ಬಾ, ನಾವೆಲ್ಲ ದಿನ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ವಿ. ಹರಕೆ ಹೊತ್ಕೊಂಡಿದ್ದು ವ್ಯರ್ಥ ಆಗ್ಲಿಲ್ಲ. ದೇವಸ್ಥಾನದಲ್ಲಿ ದೇವರ ಸಮ್ಮುಖದಲ್ಲಿ ನಿನಗೆ ಮಾತು ಬಂತು ಅನ್ನೋ ಕೇಳಿ ಬಹಳ ಖುಷಿ ಆಯ್ತು. ಇಷ್ಟು ವರ್ಷ ಹೇಗಿದ್ದೆ ಅಕ್ಕ, ಬಾಯಿಗೆ ಬೀಗ ಹಾಕೊಂಡು? ಸದ್ಯ ಮಾತು ಬಂತಲ್ಲ, ಈಗ ಇಷ್ಟು ವರ್ಷ ಬಾಕಿ ಇದ್ದಿದ್ದೆಲ್ಲ ಮಾತಾಡ್ಬಿಡು. ನೀನು ಬಾಯಿ ಸೋಲ್ಲೇಬಾರದು. ನನ್ ಬಾಯಿ ಸೋಲಲ್ಲ, ನಿನ್ ಕಿವಿ ಹುಷಾರು. ನನಗ್ ಮಾತು ಬಂದಾಗಿಂದ ನಾನ್ ಮಾತು ನಿಲ್ಲಿಸ್ತಾನೆ ಇಲ್ಲ. ತುಂಬಾ ಮಾತಾಡ್ತಿದ್ದೀನಿ. ಅಯ್ಯೋ ಮಾತಾಡಕ್ಕ, ನೀನು ಮಾತಾಡ್ತಾ ಹೋಗು, ನಾವು ಖುಷಿಯಾಗಿ ಕೇಳ್ತೀವಿ. ನೀನು ಮಾತಾಡ್ತಾ ಇದ್ರೆ ಕಿವಿಗೆ ಸಕ್ಕರೆ ಪಾಕ ಹಾಕ್ದಂಗೆ ಇರುತ್ತೆ. ಸಕ್ಕರೆ ಪಾಕನ? ಅಪ್ಪ, ಇರುವೆ ಮುತ್ಕೊಳಲ್ವಾ? ಮುತ್ಕೊಳ್ಳಿ ಬಿಡ, ಸಕ್ಕರೆ ಪಾಕ ಇಂಪಾರ್ಟೆಂಟ್ ಕಣ, ಇರುವೆ ಅಲ್ಲ. ಅಕ್ಕ, ನಮ್ ನೆನ್ಪಲ್ಲೇ ಬದುಕ್ತಾರಲ್ಲ ಅವರು ನಿಜವಾದ ಜತೆಗಾರ, ತಾಳಿಗೆ ವಾರಿಸ್ತಾರು. ಈಗ್ಲೂ ನಿನ್ ಮನ್ಸಲ್ಲಿ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಜಯದೇವ್ ಅವ್ರು ಬೇಕು ಅಂತಿದ್ರೆ, ಅವ್ರ ಬಗ್ಗೆ ಒಳ್ಳೆ ಭಾವನೆ ಇದ್ರೆ ನೀನ್ ಆ ತಾಳಿನ ಹಾಕೊಳ್ಳೋದ್ರಲ್ಲಿ ಒಂದ್ ಅರ್ಥ ಇದೆ. ಹಾಗಿಲ್ಲ ಅಂತ ನಾನು ಅನ್ಕೋತೀನಿ. ಇನ್ಫ್ಯಾಕ್ಟ್ ಆ ತರದ್ ಏನಾದ್ರೂ ಇದ್ರೆ ಆ ತಾಳಿಗೆ ಅವ್ರು ಯೋಗ್ಯರಿಲ್ಲ ಅಂತ ನನ್ನ ಅನ್ಸಿಕೆ ಬಂದೆ. ಕಟ್ಟಿದ ತಾಳಿಗೆ ಮರ್ಯಾದೆ ಕೊಡದೆ ಇನ್ನೊಬ್ರು ಸೆರ್ಗ್ ಹಿಡ್ಕೊಂಡು ಇನ್ನೊಬ್ರು ಹಿಂದೆ ಹೋಗಿ ನಿನಗ್ ಬದಿಗಿಟ್ಟಿದ್ದಾರೆ. ನಿನ್ನ ಸಂಬಂಧನ ಕಸದ ತರ ನೋಡಿದ್ದಾರೆ. ಅಂಥವ್ರಿಗೋಸ್ಕರ ನೀನ್ ಈ ತಾಳಿನ ಇಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇದೆ ಹೇಳು?
ಅದಕ್ಕೆ ಹೇಳ್ತಿದ್ದೆ, ನಿನಗಿದ್ ಬೇಡ ಮಲ್ಲಿ. ಈ ತಾಳಿ ಜೊತೆ ನಿನ್ ಹಳೆ ಜೀವನನ ಪಕ್ಕಕ್ಕಿಡು. ನೀನು ಆ ನೆರಳಿಂದ ಆಚೆ ಬರ್ಬೇಕು. ನೀನು ನಿನ್ ಜೀವನನ ಹೊಸದಾಗಿ ಶುರು ಮಾಡ್ಬೇಕು. ನಿನ್ ಜೀವನ ಯಾವಾಗ ಹೊಸದಾಗುತ್ತೋ, ಹಸರಾಗುತ್ತೋ, ಹೊಸ ದಾರಿ, ಹೊಸ ಕನ್ಸುಗಳು ಶುರು ಆಗುತ್ತೋ, ಆಗ ನೀನ್ ಹೊಸ ತಾಳಿ ಹಾಕೋಬಹುದು. ಆಗ ಮಲ್ಲಿ, ಆಗ ಅದಕ್ಕೊಂದು ಅರ್ಥ ಇರುತ್ತೆ. ತಾಳಿ ತಾಳಿ ಅಂತ ಅನಿಸ್ಕೊಳುತ್ತೆ. ನಾವು ತೋರಿಸೋ ಭಾವನೆಗೆ, ನಾವು ಕೊಡೋ ಪ್ರೀತಿಗೆ ಯಾರು ಯೋಗ್ಯರಲ್ವೋ ಅಂಥವ್ರಿಗೆ ಬರೀ ನಮ್ಮ ಲೈಫಲ್ಲಿ ಅಷ್ಟೇ ಅಲ್ಲ ಮಲ್ಲಿ, ನಮ್ ನೆನ್ಪಲ್ಲೂ ಜಾಗ ಕೊಡಬಾರ್ದು. ಅವ್ರದ್ದು ಅಂತ ಏನೆಲ್ಲ ಇದೆಯೋ ಎಲ್ಲದನ್ನು ಅಳಿಸ್ಬಿಡ್ಬೇಕು. ಹಾಗೆ ಹೊಸದೇನಾದ್ರೂ ಒಂದು ಶುರು ಆಗಬೇಕು. ನಾನು ಹೇಳೋದನ್ನ ಹೇಳಿದ್ದೀನಿ, ಏನ್ ಮಾಡ್ತೀಯ ಅಂತ. ಗುಡ್. ಈಗ ನೀನೊಂದು ನಿರ್ಧಾರಕ್ಕೆ ಬಂದಿದ್ಯಾ. ನಿನ್ಗೆ ಯಾವ್ದು ಒಳ್ಳೇದು, ನಿನಗೇನ್ ಬೇಕು, ನಿನ್ ಜೀವನ ಯಾವ ದಾರಿಯಲ್ಲಿ ಸಾಗ್ಬೇಕು ಅನ್ನೋದು ನಿನ್ಗೆ ಅರ್ಥ ಆಗಿದೆ. ನಿನ್ ಮನ್ಸಿನ ಮಾತನ್ನ ಕೇಳು, ಅದ್ರ ತಕ್ಕಂಗೆ ಮುಂದುವರಿ. ಎಲ್ರಿಗೂ ಖುಷಿಯಾಗಿ ಬಾಳೋ ಹಕ್ಕಿದೆ ಮಲ್ಲಿ. ಪ್ರಪಂಚ ತುಂಬಾ ದೊಡ್ಡದು. ನಿನಗೆ ಅಂತ ಒಂದು ಜೊತೆಗಾರ ಬೇಕು, ಹುಡುಕು.